ಬಣ್ಣ ತಿಂದು ಸಿಹಿ ಹಣ್ಣ ಕೊಡುವ ಮರ ನೀಡಿ ನೀಡಿ ಮುಕ್ತ. ಈ ಪ್ರತಿಯೊಂದು ವಿಚಾರಗಳನ್ನು ನೀವು ಅಂಕಿ ಅಂಶ ಸಮೇತ ಜನತೆ ಮುಂದೆ ಇಡಬೇಕಾಗತ್ತೆ. ಆಗಲಿ ಸರ್. ಸರ್, ತಮ್ಮನ್ನ ಭೇಟಿಯಾಗೋದಕ್ಕೆ MLA ಮುಕುಂದೇಗೌಡರು, ಮಾಜಿ ಸಂಸ್ಕೃತಿ ಸಚಿವೆ ಅನುಪಮ ಅವರು ಬಂದಿದ್ದಾರೆ ಸರ್. ಹೌದಾ? ಹೌದು ಸರ್. ಮತ್ತೆ ಕಳಿಸಿ ಅವ್ರನ್ನ. ಓಕೆ ಸರ್. ನೋಡಿ, ನೀವು ಚೆನ್ನಾಗಿ ನೆನಪಿಟ್ಕೋಬೇಕು, ನಮ್ಮ ಪಕ್ಷದ ಪ್ರತಿಯೊಬ್ಬ ಕಾರ್ಯಕರ್ತನ ಹತ್ರ ಸರ್ಕಾರದ ವೈಫಲ್ಯಗಳ ಅಂಕಿ ಅಂಶಗಳು ಪ್ರತಿಯೊಂದು ಇರಬೇಕು. ನಾನು ಮುಂದಿನ ವಾರದಿಂದ ರಾಜ್ಯ ಪ್ರವಾಸ ಮಾಡ್ತಾ ಇದ್ದೀನಿ. ಪ್ರತಿ ಜಿಲ್ಲೆ, ಪ್ರತಿ ತಾಲೂಕಿಗೆ ನಾನು ಭೇಟಿ ಕೊಡ್ತಾ ಇದ್ದೀನಿ. ಅದಕ್ಕೆ ತಾವು ಸ್ವಲ್ಪ ವ್ಯವಸ್ಥೆ ಮಾಡಬೇಕು. ಸ್ವಲ್ಪ ನೋಡಿ. ಆಗಲಿ ಸರ್, ನಾವಿನ್ನು ಬರ್ತೀವಿ. ಓಕೆ, ನಮಸ್ಕಾರ. ನಮಸ್ಕಾರ ಸರ್. ಓಹ್, ಸಚಿವೆ ಅನುಪಮ ಅವರು, ಪ್ಲಾನಿಂಗ್ ಕಮಿಷನ್ ವೈಸ್ ಚೇರ್ಮನ್ರು ಮುಕುಂದೇಗೌಡರು, ಬನ್ನಿ ಕೂತ್ಕೊಳ್ಳಿ. ಈಗ ನಾವು ಮಾಜಿಗಳು ಸರ್. ನಾನೀಗ ರಾಜ್ಯ ಯೋಜನಾ ಆಯೋಗದ ಮಾಜಿ ಉಪಾಧ್ಯಕ್ಷ, ಇವರೀಗ ಸಂಸ್ಕೃತಿ ಇಲಾಖೆಯ ಮಾಜಿ ಸಚಿವೆ. ಪಕ್ಷ ಬಿಡಬೇಕಾದ್ರೆ ನಾವು ಪಕ್ಷದ ಮತ್ತು ಸರ್ಕಾರದ ಎಲ್ಲ ಅಧಿಕಾರ ಸ್ಥಾನಗಳನ್ನು ಬಿಟ್ಟು ಬಂದಿದ್ದೀವಿ ಸರ್. ನೀವು ರಾಜೀನಾಮೆ ಕೊಟ್ಟ ವಿಚಾರನ ಪೇಪರ್ಗಳಲ್ಲಿ, ಟಿ ವಿಲಿ ನೋಡಿದೆ. ತುಂಬ ಬೇಸರ ಆಯಿತು ಸರ್. ನಾವು ಈ ಮುಂಚೆ ಜನಹಿತ ಪಕ್ಷದಲ್ಲಿದ್ದಾಗ ನಿಮ್ಮ ವಿರುದ್ಧ ಮತ್ತು ನಿಮ್ಮ ಪಕ್ಷದ ವಿರುದ್ಧ ಅನೇಕ ಹೋರಾಟಗಳನ್ನು ಮಾಡಿದ್ದೀವಿ, ಧರಣಿಗಳು ನಡೆಸಿದ್ದೀವಿ. ನಿಮ್ಮ ವಿರುದ್ಧ ಮತ್ತು ನಿಮ್ಮ ಪಕ್ಷದವರ ವಿರುದ್ಧ ಎಷ್ಟೋ ಪತ್ರಿಕಾ ಹೇಳಿಕೆಗಳನ್ನು ಕೂಡ ಕೊಟ್ಟಿದ್ದೀವಿ. ಆದರೂ ನಾವು ಜನಹಿತ ಪಾರ್ಟಿ ಬಿಟ್ಟ ತಕ್ಷಣ ನಮಗೆ ಮೊದಲು ನೆನಪಾಗಿದ್ದು ತಾವೇ ಸರ್. ತಮ್ಮ ಹತ್ರ ನಮ್ಮ ಮನಸ್ಸಿನ ನೋವು ಹೇಳ್ಕೊಂಡ್ರೆ ಮನಸ್ಸು ಹಗುರ ಆಗುತ್ತೆ ಅನ್ನಿಸ್ತು. ಅದಕ್ಕೆ ತಮ್ಮ ಹತ್ರ ಬಂದ್ವಿ. ನಾವಿಬ್ಬರು ತಮ್ಮ ವಿರೋಧ ಪಕ್ಷದವರು ಅಂತ ಹೇಳಿ ತಮಗೆ ನಮ್ಮ ಬಗ್ಗೆ ಮನಸ್ಸಲ್ಲಿ ಕಹಿ ಏನು ಉಳ್ಕೊಂಡಿಲ್ಲ ಅಲ್ವಾ ಸರ್? ಖಂಡಿತ ಇಲ್ಲಮ್ಮ. ನಮ್ಮ ನಿಮ್ಮ ಭಿನ್ನಾಭಿಪ್ರಾಯ ಏನಿದ್ರೂ ಆಡಳಿತಕ್ಕೆ ಸಂಬಂಧಪಟ್ಟ ಹಾಗೆ ಮಾತ್ರ. ವಿಧಾನಸಭೆಯಿಂದ ಹೊರಗೆ ನೀವು ಯಾವತ್ತೂ ನಮ್ಮ ವಿರೋಧಿಗಳು ಅಂತ ನಮ್ಗೆ ಅನಿಸೇ ಇಲ್ಲ. ಹಾಗಿತ್ತು ನಿಮ್ಮ ನಡವಳಿಕೆ. ಅಂಥ ಸೌಜನ್ಯ ನಿಮ್ಮ ಬೇರೆ ಯಾವ ಮಂತ್ರಿಗಳಲ್ಲೂ ನನಗೆ ಕಾಣಿಸ್ತಾ ಇರಲಿಲ್ಲ. ನಿಮ್ಮಂಥ ನಾಯಕರನ್ನ ಜನಹಿತ ಪಕ್ಷ ಕಳ್ಕೋಬಾರ್ದಾಗಿತ್ತು. ಅದೇನು ಇದ್ದಕ್ಕಿದ್ದ ಹಾಗೆ ನೀವು ಪಕ್ಷ ಬಿಡೋ ತೀರ್ಮಾನ ತಗೊಂಡಿದ್ದು, ಅದು ಚುನಾವಣೆ ಕೇವಲ 3 ತಿಂಗಳಿರುವಾಗ. ನಮ್ಮ ಸಾಕಷ್ಟು ಜನ ರಾಜಕೀಯ ಮಿತ್ರರು ಕೂಡ ನಮ್ಗೆ ಇದನ್ನೇ ಹೇಳಿದರು ಸರ್. ಈಗ ಯಾಕೆ ಜನಹಿತ ಪಾರ್ಟಿ ಬಿಟ್ಟು ಬಂದರೆ ನೀವು? ಎಲೆಕ್ಷನ್ ಟೈಮ್ನಲ್ಲಿ ಬಿಟ್ಟು ಬರಬೇಕಾಗಿತ್ತು, ಆಗ ಜನಹಿತ ಪಾರ್ಟಿಯವರಿಗೆ ಹೆಚ್ಚು ತೊಂದರೆ ಆಗಿರೋದು ಅಂತ ಹೇಳಿ. ಎಲೆಕ್ಷನ್ ಅನ್ನೋದು 5 ವರ್ಷಕ್ಕೆ ಒಂದು ಸಲ ಬರುತ್ತೆ. ಆದರೆ ಆತ್ಮಾಭಿಮಾನ ಅನ್ನೋದು ಒಂದು ಸಲ ಹೋದರೆ ಮತ್ತೆ ಯಾವತ್ತೂ ಬರಲ್ಲ ಅಲ್ವಾ ಸರ್? ಎಲೆಕ್ಷನ್ಗಿಂತ ಆತ್ಮಾಭಿಮಾನ ಮುಖ್ಯ ಅನ್ನಿಸ್ತು. ಅದಕ್ಕೆ ನಾವಿಬ್ಬರಿಗೆ ನಿರ್ಧಾರ ತಗೊಂಡ್ವಿ ಸರ್. ತುಂಬ ಹಿಂದೆನೇ ನಾವು ಈ ನಿರ್ಧಾರವನ್ನು ತಗೋಬೇಕಾಗಿತ್ತು. ಆದರೆ ಯಾವ್ಯಾವುದೋ ಕಾರಣಕ್ಕೆ ಅದು ಮುಂದೆ ಹೋಗ್ತಾ ಬಂತು. ಆ ಬಿಸ್ನೆಸ್ಮನ್ ಛಾಬ್ರಿ ಅವರು ನಮ್ಮ ಪಕ್ಷಕ್ಕೆ ಸೇರಿದ ಮೇಲೆ ನಮಗಿನ್ನಲ್ಲಿ ಮರ್ಯಾದೆ ಇರೋಲ್ಲ ಅಂತ ಅನ್ನಿಸ್ಬಿಡ್ತು. ಅದಕ್ಕೆ ನಾವು ಪಕ್ಷ ಮತ್ತು ಪಕ್ಷ ಕೊಟ್ಟ ಅಧಿಕಾರ, ಹುದ್ದೆಗಳು ಎಲ್ಲವನ್ನ ಬಿಟ್ಟು ಬಂದ್ವಿ ಸರ್. ಬಿಸ್ನೆಸ್ಮನ್ ಛಾಬ್ರಿ ಅವರು ನಿಮ್ಮ ಪಕ್ಷ ಸೇರಿದ 1 ವಾರದ ಒಳಗಾಗಿ ಉಪಮುಖ್ಯಮಂತ್ರಿ ಆದರು. ನಂಗೆ ನಿಜವಾಗ್ಲೂ ಆಶ್ಚರ್ಯ ಆಯಿತು. ನಮ್ಮ ಇಡೀ ದೇಶದ ರಾಜಕೀಯ ಇತಿಹಾಸದಲ್ಲಿ ಯಾವುದೇ ರಾಜ್ಯದಲ್ಲಿರ್ಬೋದು, ಒಬ್ಬ ವ್ಯಕ್ತಿ ಇಷ್ಟು ಕಡಿಮೆ ಅವಧಿಯಲ್ಲಿ ರಾಜಕೀಯವಾಗಿ ಇಷ್ಟು ಮೇಲಕ್ಕೆ ಬಂದ ಉದಾಹರಣೆ ನನಗಂತೂ ಗೊತ್ತಿಲ್ಲ. ಛಾಬ್ರಿ ಅವರು ಉಪಮುಖ್ಯಮಂತ್ರಿ ಆದ ತಕ್ಷಣ ಒಂದು ಕ್ಯಾಬಿನೆಟ್ ಸಬ್ ಕಮಿಟಿಗೆ ಚೇರ್ಮನ್ ಆಗ್ತಾರೆ. 4 ವರ್ಷದಿಂದ ಪೆಂಡಿಂಗ್ ಇದ್ದ 17 ಪ್ರಾಜೆಕ್ಟ್ಗಳು ಒಂದೇ ದಿವಸದಲ್ಲಿ ಕ್ಲಿಯರ್ ಆಗುತ್ತೆ. ಇವೆಲ್ಲ ಯಾಕೋ ಅನುಮಾನ ಮೂಡಿಸುತ್ತೆ. ಹೌದು ಸರ್, ನೀವು ಹೇಳೋದು ನಿಜ ಸರ್. ಇದೆಲ್ಲ ಪ್ರೀ ಪ್ಲ್ಯಾಂಡು ಅಂತಲೇ ಅನ್ನಿಸ್ತದೆ. ಛಾಬ್ರಿ ಅವರು ಉಪಮುಖ್ಯಮಂತ್ರಿ ಆಗೋದಕ್ಕೆ ಮೊದಲು 1 ವಾರಕ್ಕೆ ಮುಂಚೆನೇ ಪಕ್ಷದ ಒಂದು ಅನಧಿಕೃತ ಸಭೆ ನಡೀತು. ಅದಕ್ಕೆ ಪಾರ್ಟಿ ಹೈಕಮಾಂಡ್ನವರು ಕೂಡ ಬಂದಿದ್ದರು. ಉಪಮುಖ್ಯಮಂತ್ರಿ ದೇವಾನಂದ್ ಅವ್ರನ್ನ ಒಬ್ಬರನ್ನ ಹೊರತುಪಡಿಸಿ ಪಕ್ಷದ ಎಲ್ಲ ಪ್ರಮುಖರು ಆ ಸಭೆಯಲ್ಲಿದ್ದರು ಸರ್. ಆ ಸಭೆಯಲ್ಲಿ ಮುಖ್ಯಮಂತ್ರಿ ಬಿಂಗಾ ಅವರು ಮಾತಾಡ್ತಾ ಮುಂದಿನ ಎಲೆಕ್ಷನ್ ತಯಾರಿ ಬಗ್ಗೆ ಹೇಳ್ತಾ ಹೋದರು. ಮುಂದಿನ ಎಲೆಕ್ಷನ್ಗಳಲ್ಲಿ ತುಂಬ ಹಣ ಬೇಕಾಗ್ತದೆ, ಅದಕ್ಕೆ ಫಂಡ್ ಸಂಗ್ರಹ ಮಾಡಬೇಕಾಗ್ತದೆ,
ಛಾಬ್ರಿ ಅವರು ಆ ಫಂಡನ್ನು ಕೊಡೋಕ್ಕೆ ತಯಾರಿದ್ದಾರೆ ಅಂತ ಕೂಡ ಹೇಳಿದ್ರು ಸರ್. ಆದರೆ ನಾವು ತಿಳಿದದ್ದೇ ಬೇರೆ. ಛಾಬ್ರಿ ಅವರು ಇದಕ್ಕೆ ಪ್ರತಿಫಲವಾಗಿ ತಮ್ಮ ಬಿಸ್ನೆಸ್ಗೆ ಅನುಕೂಲ ಆಗೋ ಯಾವುದೋ ಪ್ರತಿಫಲ ಕೇಳ್ಬೋದು ಅಂತ ಅಂದ್ಕೊಂಡಿದ್ವಿ. ಆದರೆ ಅಲ್ಲಾಗಿದ್ದೇ ಬೇರೆ ಸರ್. ನಮ್ಮ ಪಕ್ಷಕ್ಕೆ ಹಣ ಸಹಾಯ ಮಾಡಿದ್ದರ ಪ್ರತಿಫಲವಾಗಿ ಛಾಬ್ರಿ ಅವರು ಉಪಮುಖ್ಯಮಂತ್ರಿ ಸ್ಥಾನ ಕೇಳಿದ್ರು ಸರ್. ನಮಗೆ ಭಾಳ ಆಶ್ಚರ್ಯ ಆಯಿತು ಸರ್. ಪಾರ್ಟಿ ಹೈಕಮಾಂಡ್ನವರು ಬಿಂಗಾ ಅವ್ರ ಮಾತಿಗೆ ಏನೂ ಮಾತಾಡದೆ ಸುಮ್ಮನೆ ಕೂತಿದ್ರು ಸರ್. ನಮ್ಗೆ ಆವಾಗಲೇ ಅನುಮಾನ ಬಂತು. ನಮ್ಮ ರಾಜಾ ಸುಂದರೇಶ್ ಅವರು ಬಿಂಗಾ ಅವ್ರ ಮಾತಿಗೆ ಎದುರಾಡಿದ್ದನ್ನು ಬಿಟ್ಟರೆ ಯಾರೊಬ್ಬರು ತುಟಿ ಪಿಟುಕನ್ಲಿಲ್ಲ. ಕೊನೆಗೆ ಶಿವದಾಸ್ ಅವರು ಎಲ್ಲರದ್ದು ಅಭಿಪ್ರಾಯ ಕೇಳೋ ನೆಪದಲ್ಲಿ ಛಾಬ್ರಿ ಅವರು ಉಪಮುಖ್ಯಮಂತ್ರಿ ಆಗೋದಕ್ಕೆ ಇಷ್ಟ ಇರೋರೆಲ್ಲ ಕೈ ಎತ್ತಿ ಅಂತ ಹೇಳಿದರು. ಆಗ ಎಲ್ಲರೂ ಕೈ ಎತ್ತಿಬಿಟ್ರು ಸರ್, ನಮ್ಮಿಬ್ಬರನ್ನ ಹೊರತುಪಡಿಸಿ. ಆಗ ನಮಗೆ ಸ್ಪಷ್ಟ ಆಯಿತು ಇದು ಪ್ರೀ ಪ್ಲ್ಯಾಂಡು ಅಂತ ಹೇಳಿ. ಅದೇ ಕಾರಣಕ್ಕೆ ಉಪಮುಖ್ಯಮಂತ್ರಿ ದೇವಾನಂದ ಸ್ವಾಮಿ ಅವ್ರನ್ನ ಆ ಮೀಟಿಂಗಿಗೆ ಕರೆದಿರಲಿಲ್ಲ ಅಂತ ನಮಗೆ ಸ್ಪಷ್ಟ ಆಯಿತು ಸರ್. ನಮಗೆ ಜನಹಿತ ಪಕ್ಷದಲ್ಲಿ ಮಂತ್ರಿ ಪದವಿ ಸಿಕ್ಕಿದ್ರ ಹಿಂದೆ ನಮ್ಮ ಅನೇಕ ವರ್ಷಗಳ ಶ್ರಮ ಇದೆ ಸರ್. ನಾವು ಅನೇಕ ವರ್ಷ ನಮ್ಮ ಮನೆ ಸಂಸಾರ ಬಿಟ್ಟು ಪಕ್ಷ ಸಂಘಟನೆಗೋಸ್ಕರ ಹಳ್ಳಿ ಹಳ್ಳಿ ಸುತ್ತಾಡಿದ್ದೀವಿ. ಆಮೇಲೆ ನಮಗೆ ಪಕ್ಷದಲ್ಲಿ ಒಂದು ಸ್ಥಾನ ಅಂತ ಸಿಕ್ಕಿದ್ದು. ಆದರೆ ಈಗ ಛಾಬ್ರಿ ಅವ್ರ ಹತ್ರ ತುಂಬ ದುಡ್ಡಿದೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಅವರಿಗೆ ರೆಡ್ ಕಾರ್ಪೆಟ್ ಹಾಕಿ ಅವ್ರನ್ನ ಉಪಮುಖ್ಯಮಂತ್ರಿ ಮಾಡಬೇಕು ಅಂತೇಳಿ ಎಲ್ಲರೂ ಕುರಿಗಳ ಥರ ತಲೆ ಆಡಿಸ್ತಿದ್ದಾರೆ ಸರ್. ಒಟ್ನಲ್ಲೀಗ ಜನಹಿತ ಪಕ್ಷ ಹೇಗಾಗಿದೆ ಅಂದರೆ ದುಡ್ಡಿನ ಚೀಲ ಹಿಡ್ಕೊಂಬರೋರಿಗೆ ಮಣೆ ಹಾಕುತ್ತೆ ಸರ್. ಆ ಪರಿಸ್ಥಿತಿಗೆ ಬಂದ್ಬಿಟ್ಟಿದೆ. ಇನ್ಮುಂದೆ ಅಲ್ಲಿ ಶ್ರಮ, ನಿಷ್ಠೆ, ಪ್ರಾಮಾಣಿಕತೆ, ಸತ್ಯ, ಸಿನ್ಸಿಯಾರಿಟಿ ಇವ್ಯಾವುದಕ್ಕೂ ಬೆಲೆ ಇರಲ್ಲ ಅನ್ನಿಸ್ತು. ಅದಕ್ಕೆ ನಾವು ಪಾರ್ಟಿ ಬಿಟ್ಟು ಬಂದ್ಬಿಟ್ವಿ ಸರ್. ರಿಯಲಿ ಶಾಕಿಂಗ್. ಅದು ಹೇಗೆ ಒಪ್ಕೊಂಡ್ರು ನಿಮ್ಮ ಹೈಕಮಾಂಡ್ನವರು ಛಾಬ್ರಿ ಅವ್ರನ್ನ ಉಪಮುಖ್ಯಮಂತ್ರಿ ಮಾಡೋದಕ್ಕೆ? ನನಗಂತೂ ಅರ್ಥ ಆಗ್ತಾ ಇಲ್ಲ. ಎಲ್ಲ ಹಣದ ಮಹಿಮೆ ಸರ್. ಇಲ್ಲಿ ಹಣ ತುಂಬ ಆಳವಾಗಿ ಕೆಲಸ ಮಾಡುತ್ತೆ. ಛಾಬ್ರಿಯ ತುಂಬ ಚಾಣಾಕ್ಷ ಬಿಸ್ನೆಸ್ಮನ್ನು. 100 ರೂಪಾಯಿ ಡಿಸ್ಕೌಂಟ್ ಆಸೆ ತೋರಿಸಿ 900 ರೂಪಾಯಿ ಮೋಸ ಮಾಡ್ತಾರೆ ನೋಡಿ ಜನಕ್ಕೆ. ಹಾಗೆ ನಮ್ಮ ಪಕ್ಷದವರು ಮಾಡಕ್ಕೆ ಬಂದಿದ್ದಾರೆ ಅವರು. ಎಲ್ಲ MLAಗಳಿಗೂ ದುಡ್ಡಿನ ಆಸೆ ತೋರಿಸಿ ಪಾರ್ಟಿಯ ತೀರ್ಮಾನ ತಮ್ಮ ಕಡೆನೇ ಆಗೋ ಹಾಗೆ ನೋಡ್ಕೊಂಡಿದ್ದಾರೆ ಸರ್. ಜನಹಿತ ಪಕ್ಷದ ಶಾಸಕರನ್ನ, ನಾಯಕರನ್ನ ಎಲ್ಲರನ್ನೂ ಕೂಡ ಹಣದ ಆಸೆ ತೋರಿಸಿ ತಮ್ಮ ತಾಳಕ್ಕೆ ಕುಣಿಯೋ ಹಾಗೆ ಮಾಡ್ಕೊಂಡಿದ್ದಾರೆ ಸರ್ ಈ ಛಾಬ್ರಿಯ. ವೆರಿ ವೆರಿ ಅನ್ಫಾರ್ಚುನೇಟ್. ಈಗಿನ ಪೊಲಿಟಿಕಲ್ ಟ್ರೆಂಡ್ ನೋಡಿದ್ರೆ ನಂಗೆ ನಿಜವಾಗ್ಲೂ ಆತಂಕ ಆಗುತ್ತೆ. ಆದರೆ ಒಂದೇ ಒಂದು ಸಮಾಧಾನದ ಅಂಶ ಅಂದರೆ ಜನಗಳಿಗೆ ಇವತ್ತು ನಮ್ಮ ಪಕ್ಷದ ಮೇಲೆ ಒಲವಿದೆ. ಈ ಭಿಂಗಾಗಳು, ಛಾಬ್ರಿಯಾಗಳು ಎಷ್ಟೇ ಹಣ ಖರ್ಚು ಮಾಡಿದ್ರು ತಪ್ಪು ಯಾವುದು ಸರಿ ಯಾವುದು ಅನ್ನೋ ವಿವೇಚನೆ ಜನಗಳಲ್ಲಿ ಇದ್ದೇ ಇದೆ. ಹಾಗಾಗಿ ನೀವು ಹೇಳ್ತಿರೋ ವಿಚಾರಗಳು ಯಾವುದೂ ನಮ್ಮ ಮೇಲೆ ನೇರ ಪರಿಣಾಮ ಬೀರೋದಿಲ್ಲ. ಇಲ್ಲ ಸರ್, ಪರಿಸ್ಥಿತಿ ನೀವು ಅಂದ್ಕೊಂಡಿರುವಷ್ಟು ಆಶಾದಾಯಕವಾಗಿಲ್ಲ. ಈ ಸಲದ ಚುನಾವಣಾ ಪೂರ್ವ ಸಮೀಕ್ಷೆಯಲ್ಲಿ ಜನರು ತಮ್ಮ ಪಾರ್ಟಿ ಕಡೆಗೆ ಹೆಚ್ಚಿನ ಒಲವು ತೋರಿಸ್ತಿದ್ದಾರೆ ಅಂತ ಛಾಬ್ರಿಯಾಗೆ ಚೆನ್ನಾಗಿ ಗೊತ್ತಿದೆ. ಸರ್, ಇತ್ತೀಚಿನ ಕೆಲವು ಬೆಳವಣಿಗೆಗಳು ನೋಡಿದಾಗ ಛಾಬ್ರಿ ಅವರು ಬೇರೆ ಏನೋ ದೊಡ್ಡ ಪ್ಲಾನ್ ಹಾಕ್ಕೊಂಡೇ ಜನಹಿತ ಪಕ್ಷ ಸೇರಿದ್ದಾರೆ. ಇದ್ರ ಬಗ್ಗೆ ತಮ್ಮನ್ನು ಎಚ್ಚರಿಸೋದಕ್ಕೆ ಅಂತಾನೆ ನಾವಿವತ್ತು ತಮ್ಮ ಹತ್ರ ಬಂದಿದ್ದು. ಅಂದರೆ ಏನು ನಿಮ್ಮ ಮಾತಿನರ್ಥ? ಈ ಮೀಟಿಂಗ್ನಲ್ಲಿ ಬಿಂಗಾ ಅವರು ಮಾತಾಡ್ತಾ ಛಾಬ್ರಿಯಾ ಅವರು ನಿಮ್ಮ ಪಕ್ಷದ 5 ಜನ ಸಿಟ್ಟಿಂಗ್ MLAಗಳನ್ನು ನಮ್ಮ ಪಕ್ಷಕ್ಕೆ ಕರ್ಕೊಂಬರ್ತಾ ಇದ್ದಾರೆ ಅಂತ ಹೇಳಿದ್ರು ಸರ್. ಓ, ಛಾಬ್ರಿಯಾ ಅವರು ನಿಮ್ಮ ಕಡೆ MLAಗಳಿಗೆ ದುಡ್ಡಿನ ಆಸೆ ತೋರಿಸಿ ನಿಮ್ಮ ಪಕ್ಷವನ್ನು ಹೊಡಿತಾ ಇದ್ದಾರೆ ಅಂತ ನನಗೆ ಅನ್ನಿಸ್ತಾ ಇದೆ ಸರ್. ಇದು ನನ್ನ ಬಲವಾದ ನಂಬಿಕೆ. ನೀವು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಸರ್. ಹೌದಾ? ಛಾಬ್ರಿಯಾಗಿ ಸಪೋರ್ಟ್ ಮಾಡ್ತಿರೋ ನಮ್ಮ ಕಡೆ MLAಗಳು ಯಾರು ಅಂತ ನಿಮ್ಗೆ ಗೊತ್ತಾ? ಇಲ್ಲ ಸರ್, ಅವ್ರ ಹೆಸರುಗಳು ಗೊತ್ತಾಗಿಲ್ಲ. ಅವರನ್ನು ಗುಟ್ಟಾಗಿಟ್ಟು ಎಲೆಕ್ಷನ್ ಟೈಮ್ನಲ್ಲಿ ಕಡೇ ಕ್ಷಣದಲ್ಲಿ ತಮಗೆ ತೊಂದರೆ ಕೊಡೋ ಉದ್ದೇಶ ಇದೆ ಅಂತ ಬಿಂಗಾ ಅವರು ಸಭೆಯಲ್ಲಿ ಹೇಳ್ತಾ ಇದ್ರು. ಆಚಿನ ಶತ್ರುಗಳಿಗಿಂತ ಒಳಗಿನ ಶತ್ರುಗಳು ತುಂಬ ಅಪಾಯಕಾರಿ ಅಂತಾರೆ. ಅದಕ್ಕೆ ತಮ್ಮನ್ನು ಎಚ್ಚರಿಸಿ ಹೋಗೋಣ ಅಂತ ಬಂದ್ವಿ ಸರ್. ನೀವು ನನ್ನ ರಾಜಕೀಯ ವಿರೋಧಿಗಳಾಗಿದ್ದರೂ ಕೂಡ ನನ್ನ ಮೇಲಿನ ವೈಯಕ್ತಿಕ ಗೌರವಕ್ಕೋಸ್ಕರ ಈ ಮಾಹಿತಿ ಕೊಟ್ಟಿದ್ದೀರಾ ನನಗೆ. ಅದಕ್ಕಾಗಿ ನಿಮ್ಗೆ ಥ್ಯಾಂಕ್ಸ್.
ಆದರೆ ನಮ್ಮ ಪಕ್ಷನ ಚುನಾವಣೆಯಲ್ಲಿ ಸೋಲಿಸ್ಬೇಕು ಅನ್ನೋ ಕಾರಣಕ್ಕಾಗಿ ಚಾಬ್ರಿಯಾ ಮತ್ತು ಭಿಂಗ ಇಷ್ಟು ಕೆಳಮಟ್ಟಕ್ಕೆ ಇಳಿತಾರೆ ಅಂತ ನಾನು ಅಂದ್ಕೊಂಡಿಲ್ಲ. ರಿಯಲಿ ಡಿಸ್ಗಸ್ಟಿಂಗ್. ಎನಿವೆ, ಮುಂಚಿತವಾಗಿ ಎಚ್ಚರಿಸಿದ್ದಕ್ಕೆ ನಿಮ್ಗೆ ಇನ್ನೊಮ್ಮೆ ಥ್ಯಾಂಕ್ಸ್. ಥ್ಯಾಂಕ್ಸ್ ಎಲ್ಲ ಯಾಕೆ ಸರ್? ರಾಜಕಾರಣದಲ್ಲಿ ತಾವು ನಮಗೆ ರೋಲ್ ಮಾಡೆಲ್. ಇಷ್ಟು ಭ್ರಷ್ಟತೆಯ ಸಂದರ್ಭದಲ್ಲೂ ಕೂಡ ತಮ್ಮ ಪ್ರಾಮಾಣಿಕತೆನ ಉಳಿಸ್ಕೊಂಡಿರೋರು ತಾವು. ಚಾಬ್ರಿಯಾ ಅವರು ತಮ್ಮ ಇಡೀ ಆಸ್ತಿಯ ಆಮಿಷ ತೋರಿಸಿದ್ರು, ತಮ್ಮ ಪ್ರಾಮಾಣಿಕತೆನ ಅವ್ರು ಕೊಂಡ್ಕೊಳ್ಳೋಕ್ಕಾಗಲ್ಲ ಅನ್ನೋ ನಂಬಿಕೆ ನಮಗಿದೆ ಸರ್. ತಮ್ಮಂಥ ರಾಜಕಾರಣಿಗಳು ಗೆಲ್ಲಬೇಕು ಸರ್. ಇನ್ನಷ್ಟು ಪ್ರಾಮಾಣಿಕ ರಾಜಕಾರಣಿಗಳಿಗೆ ತಾವು ಸ್ಫೂರ್ತಿಯಾಗಬೇಕು. ನೀವು ಗೆಲ್ಲೋದಕ್ಕೆ ನಮ್ಮಂಥವ್ರ ಶುಭ ಹಾರೈಕೆ ತಮ್ಮ ಮೇಲಿದೆ ಸರ್. ತುಂಬ ಸಂತೋಷನಮ್ಮ. ನಿಮ್ಮ ನಂಬಿಕೆ ನಾನು ಉಳಿಸ್ಕೊಳ್ತೀನಿ. ಮುಂದೆ ತಾವಿಬ್ಬರು ಏನು ಮಾಡಬೇಕು ಅಂದ್ಕೊಂಡಿದ್ದೀರಿ? ಇನ್ನೂ ಏನು ತೀರ್ಮಾನ ಮಾಡಿಲ್ಲ ಸರ್, ಎಲ್ಲ ಅಸ್ಪಷ್ಟವಾಗಿದೆ. ಜನಹಿತ ಪಾರ್ಟಿ ಬಿಟ್ಟ ಮೇಲೆ ನಮ್ಮ ರಾಜಕೀಯ ಅಸ್ತಿತ್ವನೇ ಕಳ್ಕೊಂಡು ಬಿಟ್ಟಿದ್ದೀವಿ ಅನ್ನಿಸ್ತಾ ಇದೆ ಸರ್. ಛೇಚೆ, ನೀವು ಜನಹಿತ ಪಕ್ಷ ಬಿಟ್ಟಾಕ್ಷಣ ರಾಜಕೀಯ ಅಸ್ತಿತ್ವ ಹೊರಟೋಯ್ತು ಅಂತ ಯಾಕೆ ಅನ್ಕೋತೀರಿ? ನಾನು ಆಗಲೇ ಹೇಳಿದ್ನಲ್ಲ, ನಿಮ್ಮಿಬ್ಬರ ಬಗ್ಗೆ ನನಗೆ ತುಂಬ ಗೌರವ ಇದೆ. ನೀವಿಬ್ಬರು ನಮ್ಮ ಪಕ್ಷಕ್ಕೆ ಬಂದ್ಬಿಡಿ. ಸರ್, ನಾವಿಬ್ಬರು ಈಗಾಗಲೇ ಈ ವಿಷಯದ ಬಗ್ಗೆ ಚರ್ಚೆ ಮಾಡಿದ್ವಿ. ನಾವು ಇಷ್ಟು ವರ್ಷ ಜನಹಿತ ಪಕ್ಷದಲ್ಲಿದ್ವಿ. ಈಗ ಜನಹಿತ ಪಕ್ಷ ಬಿಟ್ಟು ತಮ್ಮ ಪಕ್ಷಕ್ಕೆ ಬಂದು ಸೇರಿಕೊಂಡ್ರೆ ಜನರು ನಮ್ಮನ್ನು ಅವಕಾಶವಾದಿಗಳು ಅಂತ ಅಂದ್ಕೊಳ್ಳಲ್ವ ಸರ್? ಅದಕ್ಕೆ ಖಂಡಿತ ಜನ ಹಾಗೆ ಭಾವಿಸೋದಿಲ್ಲ. ನೀವು ನಿಮ್ಮ ಪಕ್ಷದ ಸ್ಥಾನಮಾನ ಬಿಟ್ಟು ಬರ್ತಾ ಇದ್ದೀರಾ, ಸಚಿವ ಸ್ಥಾನ ಬಿಟ್ಟು ಬರ್ತಾ ಇದ್ದೀರಾ. ನಿಮ್ಮನ್ನು ಅವಕಾಶವಾದಿಗಳು ಅಂತ ಕರೆಯೋದಿಲ್ಲ, ಜನ ಅದನ್ನು ತ್ಯಾಗ ಅಂತ ಕರೀತಾರೆ. ಆದರೆ ಇಲ್ಲಿ ಒಂದು ವಿಚಾರ, ನೀವು ನಮ್ಮ ಪಕ್ಷಕ್ಕೆ ಬರಬೇಕಾದ್ರೆ ನಿಮ್ಮ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಬರಬೇಕಾಗತ್ತೆ. ಅದಕ್ಕೆ ನಾವು ಸಿದ್ಧವಾಗಿದ್ದೀವಿ ಸರ್. ಗುಡ್. ಹಾಗಾದ್ರೆ ಒಂದು ಕೆಲಸ ಮಾಡೋಣ. ಮುಂದಿನ ವಾರ ಪ್ರಧಾನಮಂತ್ರಿಗಳು ರಾಜ್ಯದ ಪ್ರವಾಸದ ಮೇಲೆ ಇಲ್ಲಿಗೆ ಬರ್ತಾ ಇದ್ದಾರೆ. ಅವ್ರ ಸಮ್ಮುಖದಲ್ಲೇ ನೀವು ನಮ್ಮ ಪಕ್ಷಕ್ಕೆ ಬಂದುಬಿಡಿ. ಆಯಿತು ಸರ್, ತುಂಬ ಸಂತೋಷ. ಸಂತೋಷ. ನೀವು ನಮ್ಮ ಪಕ್ಷಕ್ಕೆ ಬರೋದಕ್ಕೆ ಒಪ್ಪಿಗೆ ಕೊಟ್ಟಿದ್ದಕ್ಕೆ ತುಂಬ ಸಂತೋಷ. ನೀವು ಶರ್ಮಿಳಾ ಅವ್ರ ಪರಿಚಯ ಮಾಡ್ಕೋಬೇಕು, ಶರ್ಮಿಳಾ ಅವ್ರ ಜೊತೆ ಸೇರ್ಕೋಬೇಕು, ನಿವೇದಿತಾ ಅವ್ರ ಜೊತೆ ಸೇರ್ಕೋಬೇಕು, ಹಾಗೆ ರೈತ ಸಂಘಕ್ಕೆ ಸೇರ್ಕೋಬೇಕು ಮತ್ತು ಇವರೆಲ್ಲರ ಸ್ನೇಹಿತ ತಾನು ಅಂತ ತೋರಿಸ್ಕೊಳ್ತಾ ಭಿಂಗ ಅವರ ಪರವಾಗಿ ಹೋಗಿ ರಾಜಾನಂದ ಸ್ವಾಮಿಯವರ ಕಾರ್ನಲ್ಲಿ ಬಾಂಬ್ ಬಿಡಬೇಕು. ಅದು ಈ ಆರೋಪಿಗಳ ಮೇಲೆ ಬರಬೇಕು. ನಿಮ್ಮ ಮೂಲಕ ನೀವು ಒಪ್ರುವರಾಗಿ ಇವರ ವಿರುದ್ಧ ಸುಳ್ಳು ಹೇಳಬೇಕು. ಇದು ಪ್ಲ್ಯಾನ್. ಇದಕ್ಕೋಸ್ಕರ ಈ ಗಲಾಟೆ ನಡೆದಿದ್ದು. ನಿಜವಾದ ಗಲಾಟೆ ಅಲ್ಲ, ಕೃತ್ರಿಮವಾದ ಗಲಾಟೆ. ಇದು ಏರ್ಪಾಟು ಮಾಡಿದ್ದು ಕೊಲೆಯ ವ್ಯೂಹದ ಒಂದು ಭಾಗ ಇದು ಅಂತ ಹೇಳ್ತೇನೆ. ಹೋಗ್ಲೇ, ಗಲಾಟೆ ನಡೀತಲ್ಲ. ನೀವು ಹೋಟ್ಲ್ನಲ್ಲಿದ್ರಿ, ನಿಮ್ಗೊಬ್ಬರಿಂದ ಒಬ್ರಿಗೆ ಗೊತ್ತಾಯಿತು. ಆ ಜಾಗಕ್ಕೆ ಹೇಗೆ ಹೋದ್ರಿ? ನೀವು ನಡ್ಕೊಂಡು ಹೋದ್ರಾ, ಬಸ್ಸಲ್ಲಿ ಹೋದ್ರಾ, ಹೇಗೆ ಹೋದ್ರಿ? ಮರ್ತು ಹೋಗಿದೆ. ಮರ್ತು ಹೋಗಿದೆಯಾ? ನೋಡಿ, ಈ ಫೋಟೋದಲ್ಲೇ ಇದೆ, ನಿಮ್ಮ ಕೈಯಲ್ಲಿರೋ ಫೋಟೋದಲ್ಲಿ ನೀವು ಮೋಟರ್ ಸೈಕಲ್ ಮೇಲೆ ಹೋಗಿದ್ದೀರಿ. ನೋಡಿ, ಇಲ್ಲಿ ನೀವು ಮೋಟರ್ ಸೈಕಲ್ ಮೇಲೆ ಕೂತಿದ್ದೀರಿ. ಈ ಫೋಟೋ ನೋಡಿ. ಹಾ, ಹೌದು. ಸೊ ಮೋಟರ್ ಸೈಕಲ್ ಮೇಲೆ ಬಂದಿದ್ದೀರಿ ಅಲ್ಲ? ಹಾ, ಹೌದು, ಮೋಟರ್ ಸೈಕಲ್ ಮೇಲೆ ಹೋಗಿದ್ದೆ. ನೀವು ಚುಂಚನವಾಡಿಯಿಂದಾನೇ ಮೋಟರ್ ಸೈಕಲ್ ತಂದಿದ್ದೀರಾ? ಇಲ್ಲ, ಈ ಮೋಟರ್ ಸೈಕಲು ನನ್ನ ಸ್ನೇಹಿತರದ್ದು. ನಿಮ್ಮ ಸ್ನೇಹಿತರದು? ಅವ್ರ ಹೆಸರು? ಮರ್ತು ಹೋಗಿದೆ. ಒಳ್ಳೆ ಮರತ ಅಧ್ಯಾಯ ಆಯ್ತಲ್ರಿ ಇದು. ಓಕೆ, ನೋಡಿ, ಇಲ್ಲಿ ಆ ಮೋಟರ್ ಸೈಕಲ್ ನಂಬರ್ ಕಾಣಿಸ್ತಾ ಇದೆ ನೋಡಿ. RU 08
MX 5757. ಇದ್ರದ್ದು RC ಬುಕ್ದು ಕಾಪಿ ತರಿಸಿದ್ದೀನಿ. ಇಲ್ಲಪ್ಪ, RC ಬುಕ್ ಕಾಪಿ ಕೊಡಿ. ನೋಡಿ ಇಲ್ಲಿದೆ. ನೋಡಿ, ಇದರಲ್ಲಿ ಪ್ರೊಪ್ರೈಟರ್ ಹೆಸರು ಮಿಸ್ಟರ್ ಪರಮಾನಂದ ಗೌಡ. ಪ್ರೊಪ್ರೈಟರ್ ನ್ಯೂ ರಂಗ ಕಂಫರ್ಟ್ಸ್, ರಿಂಗ್ ರೋಡ್, ರುದ್ರಾಕ್ಷಿಪುರ. ಪರಮಾನಂದ ಗೌಡ ಈ ಮೋಟರ್ ಸೈಕಲ್. ಪಾಲಿಟಿಷಿಯನ್ ಅಂಡ್ ಬಿಸ್ನೆಸ್ ಮನ್ ಪರಮಾನಂದ ಗೌಡ್ರದ್ದು ಈ ಮೋಟರ್ ಸೈಕಲ್. ಆ ಮೋಟರ್ ಸೈಕಲ್ ಮೇಲೆ ನೀವು ಬಂದಿದ್ರಿ ಅಂದರೆ ಅಲ್ಲಿ ನಡೆದ ಗಲಾಟೆಯ ಬಗ್ಗೆ ನಿಮ್ಗೆ ಗೊತ್ತಿರೋ ಸಂಭವ ಇಲ್ವೇ ಇಲ್ಲ. ಆದರೂ ನಿಮಗೆ ಗೊತ್ತಾಗುತ್ತೆ. 40 ಕಿಲೋಮೀಟರ್ ದೂರ ಇರೋ ಗಲಾಟೆ ನಡೆದ ಜಾಗಕ್ಕೆ ನೀವು ಹೋಗ್ತೀರಿ. ಅಲ್ಲಿರೋ ತಹಸೀಲ್ದಾರು, ಭೂಸ್ವಾಧೀನಾಧಿಕಾರಿ, ರೆವಿನ್ಯೂ ಇನ್ಸ್ಪೆಕ್ಟರ್ ಎಲ್ಲ ಪರಮಾನಂದ ಗೌಡರ ಶಿಷ್ಯರು, ಪಾರ್ಟಿ ಕಾರ್ಯಕರ್ತರು. ತಹಸೀಲ್ದಾರ್ ವೇಷ, ರೆವಿನ್ಯೂ ಇನ್ಸ್ಪೆಕ್ಟರ್ ವೇಷದಲ್ಲಿ ಅಲ್ಲಿ ಬಂದು ಕೃತ್ರಿಮ ಜಗಳ ಗಲಾಟೆ ಮಾಡ್ತಾ ಇರ್ತಾರೆ. ನೀವು ಪರಮಾನಂದ ಗೌಡರ ಮೋಟರ್ ಸೈಕಲ್ ಮೇಲೆ ಬರ್ತೀರಿ. ಅದಕ್ಕೆ ಮುಂಚೆ ಪರಮಾನಂದ ಗೌಡರು ಹೋಟೆಲಲ್ಲಿ ತಂಗಿರ್ತೀರಿ, ಅವರ ಅತಿಥಿಯಾಗಿ ದುಡ್ಡು ಕೊಡದೆ. ಅಂದರೆ ನೀವು ಅಲ್ಲಿಗೆ ಬಂದಿದ್ದು ಬಿಂಗ ಮತ್ತು ಪರಮಾನಂದ ಗೌಡರ ರಾಜಾನಂದ ಸ್ವಾಮಿಯವ್ರನ್ನ ಕೊಲ್ಲೋ ಒಂದು ವ್ಯೂಹದ ಒಂದು ಭಾಗವಾಗಿ ಅಂತ ನಾನು ಹೇಳ್ತೇನೆ. ಸುಳ್ಳು. ಹೋಟ್ಲ್ ಹತ್ರ ಮೋಟರ್ ಸೈಕಲ್ ಕಾಣ್ತು, ನಂಗೆ ಅರ್ಜೆಂಟ್ ಇತ್ತು, ಅದಕ್ಕೆ ತೊಗೊಂಡು ಬಂದ್ಬಿಟ್ಟೆ. ಅದಕ್ಕೆ ಇಷ್ಟೊಂದೆಲ್ಲ ಅರ್ಥ ಕೊಡೋ ಅವಶ್ಯಕತೆ ಇಲ್ಲ. ಯಾರ್ದೋ ಮೋಟರ್ ಸೈಕಲ್ ಕಣ್ಣಿಗೆ ಬಿತ್ತು, ಅದನ್ನು ತಂದುಬಿಟ್ರಿ. ಅಂದರೆ ಈ ಮೋಟರ್ ಸೈಕಲ್ನ ಕಳ್ತನ ಮಾಡೋ ಅಭ್ಯಾಸನೂ ಇದೆಯಾ ತಮಗೆ? ಒಂದೊಂದು ಸಾರಿ ಹಾಗಾಗುತ್ತೆ. ಅರ್ಜೆಂಟ್ಗೆ ಯಾವುದನ್ನಾದರೂ ತರಬೇಕಾಗತ್ತೆ. ಆವತ್ತು ಏನೋ ಬೈ ಚಾನ್ಸ್ ತಂದು ಬಿಟ್ಟಿದ್ದೀರಿ ಮೋಟರ್ ಸೈಕಲ್. ಓಕೆ, ಆವತ್ತು ಕೊಲೆ ನಡೀತಲ್ಲ, ನವೆಂಬರ್ 20ನೇ ತಾರೀಕು. ಆವತ್ತು IB ಹತ್ರಕ್ಕೆ ಶರ್ಮಿಳಾ ಅವ್ರನ್ನ ಕೂಡಿಸ್ಕೊಂಡು ಒಂದು ಮೋಟರ್ ಸೈಕಲಲ್ಲಿ ನೀವು ಬಂದ್ರಿ, ಹೌದಾ? ಹೌದು. ಆ ಮೋಟರ್ ಸೈಕಲ್ನ ನೀವು ಪರಾರಿ ಆದೆ ಅಂತ ಹೇಳಿದ್ರಲ್ಲ, ಪರಾರಿ ಆಗೋದಕ್ಕೆ ಮುಂಚೆ ಅಲ್ಲಿ IB ಹತ್ರ ಇರೋ ಒಂದು ಪದೇ ಹತ್ರ ಬಿಟ್ಟು ಆಮೇಲೆ ನೀವು ಪರಾರಿ ಆದೆ, ಹೌದಾ? ಹೌದು. ಮಂಜುನಾಥ, ಸೀಸರ್ ಮಾಸರ್ ಕೊಡ್ರಿ ಮೋಟರ್ ಸೈಕಲ್. ನೋಡಿ, ಅವತ್ತು ನೀವು ಪದೇ ಹತ್ರ ಬಿಟ್ಟು ಹೋದ್ರಲ್ಲ, ಆ ಮೋಟರ್ ಸೈಕಲ್ನ ಪೊಲೀಸ್ನವರು ಸೀಸ್ ಮಾಡಿ ಒಂದು ಮಾಜರ್ ಮಾಡಿದ್ದಾರೆ. ಅದ್ರ ನಂಬರ್ ನೋಡಿ, RU 08 MX 5757. ಸೇಮ್ ಮೋಟರ್ ಸೈಕಲ್. ನೀವು ಶರ್ಮಿಳಾ ಅವ್ರ ಮನೆ ಹತ್ರ ಬಂದಿದ್ರಲ್ಲ, ಅದೇ ಮೋಟರ್ ಸೈಕಲ್. ಶರ್ಮಿಳಾ ಅವ್ರನ್ನ ಕೂಡಿಸ್ಕೊಂಡು IB ಹತ್ರ ಕೊಲೆ ಆದ ದಿವಸ ಕೂಡ ಬಂದಿದ್ದೀರಿ. ಇದರ ಅರ್ಥ ಏನು? ಅವತ್ತು ಗಲಾಟೆ ಆದ ಜಾಗಕ್ಕೂ ನೀವು ಪರಮಾನಂದ ಗೌಡ್ರದ್ದೇ ಮೋಟರ್ ಸೈಕಲ್ ತರ್ತೀರಿ, ಕೃತ್ರಿಮ ಗಲಾಟೆಯನ್ನು ನೋಡ್ತೀರಿ, ಅವರ ಮನೆಯಲ್ಲಿ ಪೇಯಿಂಗ್ ಗೆಸ್ಟ್ ಥರ ಸೇರ್ಕೊಳ್ತೀರಿ. ಕೊಲೆ ನಡೆದ ಜಾಗಕ್ಕೂ ಕೂಡ ಪರಮಾನಂದ ಗೌಡ್ರದ್ದೇ ಮೋಟರ್ ಸೈಕಲ್ ತರ್ತೀರಿ. ಏನಿಲ್ಲ ಅರ್ಥ? ಅರೆ, ಇದು ಕೂಡ ನಾನು ಉಳ್ಕೊಂಡಿರೋ ಹೋಟೆಲ್ ಮುಂದೆ ಇತ್ತು. ನಾನು ಹಾಗೇನೆ ಅವತ್ತಿನ ಹಾಗೆ ತಂದಿರ್ಬೋದು. ಕೋಇನ್ಸಿಡೆನ್ಸ್ ಆಗಿರ್ಬೋದು. ಒಳ್ಳೆ ಕೋಇನ್ಸಿಡೆನ್ಸಸ್ ಆಯ್ತಲ್ಲ. ನೀವು ಉಳ್ಕೊಂಡಿದ್ದ ಹೋಟ್ಲ್ ಮುಂದೆ ಯಾವುದೋ ಮೋಟರ್ ಸೈಕಲ್ ಕಾಣಿಸ್ತು, ಅದು ತಂದ್ರಿ, ಕೋಇನ್ಸಿಡೆಂಟಲಿ ಅದು ಪರಮಾನಂದ ಗೌಡ್ರದ್ದು ಅಂತ ಹೇಳ್ತೀರಿ. ಆದರೆ ಆ ವೇಳೆಗಾಗಲೇ ನೀವು ಹೋಟೆಲ್ ಬಿಟ್ಬಿಟ್ಟು ಶರ್ಮಿಳಾ ಅವರ ಮನೆಯಲ್ಲಿ ಪೇಯಿಂಗ್ ಗೆಸ್ಟಾಗಿ ಸೇರ್ಕೊಂಡು ಬಿಟ್ಟಿದ್ರಿ. ನೀವು ಹೋಟೆಲಲ್ಲಿರಲೇ ಇಲ್ಲ. ಅಂದರೆ ನಿಮ್ಮ ಹತ್ರ ಇದ್ದಿದ್ದು, ನೀವು ಉಪಯೋಗಿಸ್ತಾ ಇದ್ದಿದ್ದು ಪರಮಾನಂದ ಗೌಡರ ಮೋಟರ್ ಸೈಕಲ್. ಪರಮಾನಂದ ಗೌಡರು ನಿಮಗೆ ಪರಿಚಯವೇ ಇಲ್ಲ ಅಂತ ಒಂದು ಸಾರಿ ಹೇಳ್ತೀನಿ, ನನ್ನ ಫ್ರೆಂಡು ಅಂತ ಒಂದು ಸಾರಿ ಹೇಳ್ತೀನಿ. ಪರಿಚಯ ಇಲ್ಲದ ಪರಮಾನಂದ ಗೌಡರ ಮೋಟರ್ ಸೈಕಲ್ ಉಪಯೋಗಿಸ್ಕೊಂಡು
ಕೃತ್ರಿಮ ಜಗಳ ನಡೆದ ಶರ್ಮಿಳಾ ಅವರ ಮನೆ ಹತ್ರ ಬರ್ತೀರಿ. ಅವರ ಮನೆ ಹತ್ರನೇ ಮೋಟರ್ ಸೈಕಲ್ ಇಟ್ಕೊಂಡಿರ್ತೀರಿ ಪರಮಾನಂದ ಗೌಡ್ರದ್ದು. ಅದೇ ಮೋಟರ್ ಸೈಕಲ್ನಲ್ಲಿ ನಿವೇದಿತಾ ಅವ್ರನ್ನ ಮೀಟ್ ಮಾಡೋದಕ್ಕೆ ಹೋಗ್ತೀರಿ. ಅದೇ ಮೋಟರ್ ಸೈಕಲ್ನಲ್ಲಿ ದೇವಸಾಗರದ ರೈತರ ಮೀಟಿಂಗ್ಗಳಿಗೆ ಹೋಗ್ತೀರಿ. ಅದೇ ಮೋಟರ್ ಸೈಕಲ್ನಲ್ಲೇ ಶರ್ಮಿಳಾ ಅವ್ರನ್ನ ಕೊಲೆಯಾದ ಜಾಗಕ್ಕೆ ಕರ್ಕೊಂಡು ಬಂದು ಅಲ್ಲೇ ಮೋಟರ್ ಸೈಕಲ್ ಬಿಟ್ಟು ಪರಾರಿ ಕೂಡ ಆಗ್ತೀರಿ. ಪರಮಾನಂದ ಗೌಡರ ಹೋಟ್ಲಲ್ಲೇ ಇರ್ತೀರಿ, ದುಡ್ಡು ಕೂಡ ಕೊಡದೆ. ಪರಮಾನಂದ ಗೌಡರ ಪರಿಚಯ ಎಲ್ಲ ಆಗ್ತೀರಿ. ಅಂದ್ರೆ ಪರಮಾನಂದ ಗೌಡರ ಎಲ್ಲ ಕೆಲಸಗಳನ್ನು ಹಿಂದೆ ಮಾಡಿದ್ದೀರಿ. ವಿಶ್ವಾನಂದ ಭಾರತಿಯವ್ರನ್ನ ಕೊಂದು ಪರಮಾನಂದ ಗೌಡರ ಪರವಾಗಿ ನೀವು ಕೊಂದು ನೀವು ಜೈಲು ಸೇರಿದ್ರಿ. ಇವತ್ತವರ ಮೋಟರ್ ಸೈಕಲ್ ಹಿಡ್ಕೊಂಡು ಅಡ್ಡಾಡಿ ಕೊಲೆಯ ವ್ಯೂಹದಲ್ಲಿ ಭಾಗಿಯಾಗ್ತೀರಿ, ಸಂಶಯಾಸ್ಪದವಾಗಿ ಓಡಾಡ್ತೀರಿ, ಕೃತ್ರಿಮ ಗಲಾಟೆಯಲ್ಲಿ ಭಾಗಿಯಾಗ್ತೀರಿ, ಸುಮ್ಮನೆ ಹೋಗಿ ರೈತ ಸಂಘಕ್ಕೆ ಹೋಗ್ತೀರಿ, ಅರೆಸ್ಟ್ ಆದಾಗ ನಾಟಕ ಮಾಡ್ತೀರಿ, ಅಲ್ಲಿ ಬಂದು ಪರಾರಿ ಆದಾಗ ಹೋಗ್ತೀರಿ, ಇಲ್ಲಿ ನಿಮ್ಮ ಅಂತರಾತ್ಮ ಚುಚ್ಚಿತು ಅಂತ ಹೇಳಿ ಅಪ್ರೂವರ್ ಆಗಿ ಬರ್ತೀರಿ. ಇದೆಲ್ಲ ಕೂಡ ಭಿಂಗ ಮತ್ತು ಪರಮಾನಂದ ಗೌಡರ ವ್ಯೂಹದಲ್ಲಿ ನೀವು ಭಾಗಿಯಾಗೋದಕ್ಕೆ ಮಾಡಿದ ತಂತ್ರ. ನಿಮಗೆ HRDಯಿಂದ ಸ್ಕಾಲರ್ಶಿಪ್ ಕೊಡ್ತೀರಿ ಅಂತ ಹೇಳ್ತೀರಿ, ಸ್ಕಾಲರ್ಶಿಪ್ ಕೂಡ ಇಲ್ಲ, ನಾವು ಕೊಡ್ತಾ ಇಲ್ಲ ಅಂತ ಹೇಳ್ತಾರೆ HRD ಡಿಪಾರ್ಟ್ಮೆಂಟ್ನವರು. ಸೊ ಯು ವರ್ ನಾಟ್ ಸ್ಪಾನ್ಸರ್ಡ್ ಬೈ ಸೆಂಟ್ರಲ್ ಗವರ್ಮೆಂಟ್ ಆಫ್ ಇಂಡಿಯಾ ಬೈ HRD ಮಿನಿಸ್ಟ್ರಿ, ಯು ವರ್ ಸ್ಪಾನ್ಸರ್ಡ್ ಬೈ ಭಿಂಗ ಅಂಡ್ ಪರಮಾನಂದ ಗೌಡ ಟು ಕಿಲ್ ರಾಜಾನಂದ ಸ್ವಾಮಿ. ಇಟ್ ವಾಸ್ ಸ್ಪಾನ್ಸರ್ಡ್ ಶೋ ತಾವು ಮಾಡಿದ್ದು ಅಂತ ಹೇಳ್ತೇನೆ. ಹಾಗಲ್ಲ, ಅದು ಹೋಗ್ಲಿ. ಹಾಗಾದ್ರೆ ಪರಮಾನಂದ ಗೌಡರ ಮೋಟರ್ ಸೈಕಲ್ ಮೇಲೆ ನೀವು ಓಡಾಡ್ತಿದ್ರಲ್ಲ, ಅದಕ್ಕೆ ಎಕ್ಸ್ಪ್ಲನೇಷನ್ ಕೊಡಿ ಸರ್. ಬಿಡಿ. ಚಿತ್ತರಂಜನ್ ಅವರೇ, ತಮ್ಮ ಮಿಸಸ್ ಹೆಸರೇನು?